ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡ್ಬೇಕಂತ. ಅದು ಮಾಡಿದೀವಿ. ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಬಹಳಷ್ಟು ವಿಚಾರ ಚರ್ಚೆ ಮಾಡಿದೀವಿ ಅಂತ ಆಮೇಲೆ ಕೊಡುವಂತ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ಕುಡಿ ನೀರು ಕೂಡ 2 ತಿಂಗಳಿಗೆ ಮುಂಚೆ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ. ಇವತ್ತಿಂದ ನೀರು ಬರ್ಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಹೆಚ್ಚಾಗ್ಬೋದು, ನಾಳೆ ಹೆಚ್ಚಾಗ್ಬೋದು. ಬಹುಶಃ ನಮ್ಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ ಅಂತ. ಅದು ಇವತ್ತಿಂದ ನಮ್ಮೆಲ್ಲ ಬ್ಯಾಜಿನ ಮುಕ್ತ ಮಾಡಿದೆ. ಬಹುಶಃ 1 ವಾರ ಮಳೆ ಆದ್ರೂ ಕೂಡ 4-5 ತಿಂಗಳಿಗೆ ಬೇಕಾಗಟ್ಟ ನೀರು ಸಂಗ್ರಹ ಆಗುತ್ತೆ. 5 days. ಸೊ ಹೆಚ್ಚಾದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತಿ ಸದ್ಯಕ್ಕಂತಿ ನಾವು ಆತಂಕ ಪಡ್ತಾ ಇದೀವಿ, ಮಳೆ ಆಗಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ ಮಳೆ ಚೆನ್ನಾಗಿ ಮಳೆ ಆಗುವಂತ ಒಂದು ನಿರೀಕ್ಷೆ ಇದೆ. ಇಷ್ಟಾದ್ರೆ ಸದ್ಯದ ಏನು ಸಮಸ್ಯೆ ನಾವು ಪಾರ ಆಗ್ತೇವೆ. ನಮ್ಮದು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಬಹಳ ಗ್ರಾಮ ಪಂಚಾಯತಿಗಳ 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಬೇಕು ಕೂಡ ನೀರು ಬರ್ಲಿಕ್ಕೆ ಶುರುವಾಗಿದೆ. 1 ವಾರ ಅವ್ರ ಏನು ಶಾರ್ಟೇಜ್ ಇತ್ತು ಅವ್ರ ಸಿಟಿಗೆ ಅವರು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಎಲ್ಲರಿಗೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂತದ್ದು ಏನು ಆತಂಕ ಕೊಡುವಂತ ಜನರು ರೈತರು ಅವಶ್ಯಕತೆ ಇಲ್ಲ, ಬೆಳೆ ಆಗ್ತದೆ. ಇನ್ನು ಮುಂದೆ ಕೂಡ ಒಂದೇ ಕೃಷ್ಣ ಹೆಣ್ಣು ಹಿರಣ್ಯಕೇಶಿ ಕಡಪ ಮಾರ್ಕಂಡೆ 5 ನದಿಗೆ ನಾವು ಏನ್ ನಿರೀಕ್ಷೆ ಮಾಡಿದ ಅಕ್ಕಿ ಈಗ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆ ಇದೆ. ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಹೇಳಿ ಏನಾದ್ರು ಇಲ್ಲ, ಈ ಮಳೆ ಆಗೋದ್ರಿಂದ ಆತಂಕ ದೂರ ಆಯ್ತು. ಯಾವ್ದು ಕೂಡ ಆತಂಕ ಬೈಲೊಂಗಲ ಸೌದತ್ತಿ ಇನ್ನೂ ರಾಮದೂರ್ ಕಡೆ ಮಳೆ ಇಲ್ಲ. ಮಳೆ ಆಗ್ತಾ ಇದೆ, ಅಲ್ಲಿ ಜೋರಿಲ್ಲ, ಕಡಿಮೆ ಮಾತ್ರದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಬರ್ತಾ ಇದೆ. ಸೊ ಅದರ ಆತಂಕಗಳು ಬೆಳೆ ವಿಫಲ ಆದ್ರೆ ಸುಮಾರು ನಮ್ಮಲ್ಲಿ ಎಲ್ಲ ಹೆಚ್ಚು ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದೀವಿ. ಸೊ ಮಳೆಯಲ್ಲಿ ಆಗಿದೆ ಎಲ್ಲ ಏನು ಸಮಸ್ಯೆ ಇಲ್ಲ. ಆಗದೆ ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಕೆಳಗಡೆ ಪ್ರದೇಶ ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್ವೆ ಮಾಡ್ತೀವಿ. ಇನ್ನು ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಬೆಳೆ ಬಿದ್ದಿದ್ರೆ ಅದು ಬೆಳೆ ಬರ್ದೆ ವಿಫಲ ಆದ್ರೆ ಅದನ್ನು ಸಪರೇಟ್ ಆಗಿ ಸರ್ವೆ ಮಾಡಿ ಇಂದು ಕೂಡ ಸರ್ವೆ ಮಾಡಿದ್ವಿ. ಹೊಸದಲ್ಲ, ಅವ್ರಿಗೆ ಏನೋ ಸರ್ಕಾರ ಸಿಗ್ಬೇಕಾದ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಬೇಕಾದ್ರೆ ಖಂಡಿತ ಕೊಡ್ತೀವಿ ಅವ್ರಿಗೆ ಸರ್ವೆ ಮಾಡಿ. 29 ಇದೆ. ಅದು ಈ ತರ ಮಳೆ ಆದ್ರೆ 3-4 ವರ್ಷಲ್ಲೇ 0 ಬರ್ತದೆ. ಈವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ವರ್ಷ ಮಳೆ ಆದ್ರೆ ಸೊ ನಮ್ ಕೊರತೆ ಕೂಡ ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಅಂದ್ರೆ ಈಗ ಕೆಲವೊಂದಿಷ್ಟು ನೀರಿನ ಸಲುವಾಗಿ ರಸ್ತೆಗಳನ್ನ ಅಗಲು ತೆಗೆದುಬಿಟ್ಟಿದ್ದಾರೆ. ಇಲ್ಲೆಲ್ಲ ಈಗ ನೀರ್ ಹಾಕಿಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಲ್ಲ ಮಾಡಿದ್ರೆ ಅದು LNT ಸುಮಾರು ಅವ್ರದೇ ಸಮಸ್ಯೆ LNT